ಚಿತ್ರರಂಗ ಇವತ್ತು ಎರಡು ವಿಚಾರಗಳಿಂದ ತುಂಬ ಬಳಲ್ತಾ ಇತ್ತು. ಒಂದು ಸಿನಿಮಾವನ್ನು ಒಂದು ದೇಶಕ್ಕೆ ಅನಾಹುತಕಾರಿಯನ್ನಾಗಿ ಮಾಡಬಲ್ಲಂಥ ಶಕ್ತಿಗಳು ನಮ್ಮ ನಡುವೆ ಹುಟ್ಟುಕೊಂಡಿದೆ. ನೆರೇಟಿವ್ ಸಿಸ್ಟಮ್ ಸಿನಿಮಾದಲ್ಲಿ ಹೇಗೆ ಬಂದಿದೆ ಅಂತ. ಪ್ರಧಾನಮಂತ್ರಿಗಳು ಅಹೋರಾತ್ರಿ ಕೂತ್ಬಿಟ್ಟಿದ್ರು, ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇತ್ತು, ಟೀ ಕುಡ್ಕೊಂಡು ಕೂತಿದ್ರು ಅಂತ ಒಂದು ಸಿನಿಮಾ ಇರುತ್ತೆ. ಎರಡು ವಿಚಾರ ಇದೆ ನಿಮ್ಮ ಮುಂದೆ ತರಬೇಕು. ನಾನು ಮೊದಲು ಚಿತ್ರರಂಗ ಇವತ್ತು ಎರಡು ವಿಚಾರಗಳಿಂದ ತುಂಬ ಬಳಲ್ತಾ ಇದೆ ಮತ್ತು ಒಂದು ಸಿನಿಮಾವನ್ನು ಒಂದು ದೇಶಕ್ಕೆ ಅನಾಹುತಕಾರಿಯನ್ನಾಗಿ ಮಾಡಬಲ್ಲಂಥ ಶಕ್ತಿಗಳು ನಮ್ಮ ನಡುವೆ ಹುಟ್ಟುಕೊಂಡಿದ್ದೇವೆ. ಮೊದಲನೇದು ನೆರೇಟಿವ್ ಸಿಸ್ಟಮ್, ಅಂದರೆ ನಿರೂಪಕ ಶೈಲಿ. ಒಂದು ಸಿಸ್ಟಮ್ ಏನು ಹೇಳುತ್ತೆ ಅದರ ಕಡೆ ಸಿನಿಮಾ ತಗೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ವರ್ಷಾನುಗಟ್ಲೆಯಿಂದ ಟಿಪ್ಪು ಸುಲ್ತಾನ್ ಕನ್ನಡಿಗರ ಪರವಾಗಿದ್ನ ಇಲ್ವಾ, ಆತ ಒಳ್ಳೆಯವನ ಕೆಟ್ಟವನ, ಆತ ಕನ್ನಡಿಗರ ಪರವಾಗಿದ್ದ, ತುಂಬ ಒಳ್ಳೊಳ್ಳೆಯ ಪ್ರಯೋಗಗಳನ್ನ ಮಾಡ್ದ, ಕೃಷಿ ಮತ್ತು ಇನ್ನೊಂದು ವಿಚಾರದಲ್ಲಿ ಆತ ವೀರನಾಗಿದ್ದ, ಆತನ ಕೊಡುಗೆ ಕರ್ನಾಟಕಕ್ಕಿದೆ, ರಾಷ್ಟ್ರಕ್ಕಿದೆ ಅಂತ ಹೇಳೋದಕ್ಕೆ ಸಾವಿರಾರು ಪುಸ್ತಕಗಳಿದೆ, ದಾಖಲಾತಿಗಳಿದೆ. ಅದು ಒಂದು ವರ್ಗ ಆ ಥರದ ಪುಸ್ತಕಗಳನ್ನು ಓದುತ್ತೆ. ಇನ್ನೊಂದು ವರ್ಗ ಇದೆ, ಉರಿಗೌಡ ನಂಜೇಗೌಡನ ಇಬ್ಬರು ಮಾಮೂಲಿ ಸೈನಿಕರು ಟಿಪ್ಪು ಸುಲ್ತಾನ್ ಕೊಂದುಬಿಟ್ಟ ಅಂತ ಹಾಸ್ಯಾಸ್ಪದವಾಗಿ ನಂಬುವಂಥ ಒಂದು ವರ್ಗ ಇದೆ. ಸಣ್ಣ ಒಂದು ಐತಿಹಾಸಿಕ ದಾಖಲೆಗಳನ್ನು ಒಂದು ಪರೀಕ್ಷೆ ಮಾಡಲಾರ್ದಂಥ ವರ್ಗ ಇದೆ. ಟಿಪ್ಪು ಸುಲ್ತಾನ್ ಹೇಡಿಯಾಗಿದ್ದ ಅಂತ ಹೇಳುವ ವರ್ಗ ಇದೆ. ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿಯಾಗಿದ್ದ ಅಂತ ಹೇಳುವ ವರ್ಗ ಇದೆ. ಟಿಪ್ಪು ಸುಲ್ತಾನ್ ಜನ ವಿರೋಧಿಯಾಗಿದ್ದ, ಹಿಂದೂ ವಿರೋಧಿಯಾಗಿದ್ದ ಅಂತ ಹೇಳೋಕ್ಕೂ ಒಂದು ವರ್ಗ ಇದೆ. ಎರಡಕ್ಕೂ ಪುಸ್ತಕಗಳಿದ್ದಾವೆ, ಎರಡಕ್ಕೂ ದಾಖಲಾತಿಗಳಿದೆ ಅಂತ ಹೇಳ್ತಾರೆ. ಇದು ದೊಡ್ಡ ಜಿಜ್ಞಾಸೆ, ದೊಡ್ಡದಾಗಿ ಚರ್ಚೆ ಆಗಬೇಕಾಗಿರೋದು. ನಾನು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಕ್ಕೆ ಹೊರಟಿಲ್ಲ, ನೆರೇಟಿವ್ ಸಿಸ್ಟಮ್ ಸಿನಿಮಾದಲ್ಲಿ ಹೇಗೆ ಬಂದಿದೆ ಅಂತ. ಈ ನೆರೇಟಿವ್ ಸಿಸ್ಟಮ್ ಇದೆಯಲ್ಲ, ಟಿಪ್ಪು ಸುಲ್ತಾನ್ ಒಳ್ಳೆಯವನಾ ಕೆಟ್ಟವನಾ, ಅಥವಾ ಛತ್ರಪತಿ ಶಿವಾಜಿ ಬಂದು ಬೆಳವಡಿ ಮಲ್ಲಮ್ಮನ ಹತ್ರ ಸರೆಂಡರ್ ಆದ್ನಾ ಇಲ್ವಾ, ಕನ್ನಡಿಗರಿಗೆ ಆತ ಸೋತ್ನಾ ಇಲ್ವಾ, ಓಡಿ ಹೋಗಿದ್ನಾ ಇಲ್ವಾ, ಓಡಿ ಹೋಗಿದ್ದ ಅನ್ನೋದು ನನಗೆ ಗೊತ್ತಿರೋ ದಾಖಲಾತಿಗಳ ಸತ್ಯ, ನಾನು ಓದಿರ್ತಕ್ಕಂಥ ಇತಿಹಾಸ ಸತ್ಯ. ಇಲ್ಲ ಆತ ವೀರನಾಗಿದ್ದ, ಬೆಳವಡಿ ಮಲ್ಲಮ್ಮ ನನಗೆ ಅವನು ಕೇರೆ ಮಾಡಲಿಲ್ಲ ಅಂತ ಇತಿಹಾಸದ ತಿರುಚಿ ಹೇಳುವಂಥ ಪ್ರಯತ್ನ ಅದು ಒಂದು ಕಡೆ ನಡೆಯುತ್ತೆ. ಕೆಲವು ಪಕ್ಷಗಳಿಗೆ ಶಿವಾಜಿಯನ್ನ ಸಾರ್ವಕಾಲಿಕ ಮಾಡಬೇಕಾಗಿದೆ, ಕರ್ನಾಟಕ ರಾಜ್ಯಕ್ಕೆ ಹಬ್ಬಿಸ್ಬೇಕಾಗಿದೆ, ಶಿವಾಜಿಯನ್ನ ಇಡೀ ದೇಶದ ಹೀರೋ ಮಾಡಬೇಕಾಗಿದೆ. ಅದು ಒಂದು ಪಕ್ಷದ ಅಜೆಂಡಾ. ಇನ್ನೊಂದು ಪಕ್ಷಕ್ಕೆ ಶಿವಾಜಿಯನ್ನ ಕರ್ನಾಟಕದಲ್ಲಿ ಹೇಡಿಯನ್ನಾಗಿ ಮಾಡಬೇಕಾಗಿದೆ, ಇಲ್ಲಿ ಬಂಧನಕ್ಕೊಳಪಟ್ಟಾಗಿದ್ದ ಅಂತ ಸತ್ಯನ ಹೇಳಬೇಕಾಗಿದೆ. ಇದು ನಡೆದಂಥ ಘಟನೆ, ನನ್ನ ವಿವೇಚನೆ. ಮತ್ತೆ ನೀವು ನೆರೇಟಿವ್ ಸಿಸ್ಟಮ್ಗೆ ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯನ ಹಾಕಬಹುದು. ಅಖಾಡದಲ್ಲಿ ಎಲ್ಲದಕ್ಕೂ ಸಂವಾದಕ್ಕೆ, ಭಿನ್ನಾಭಿಪ್ರಾಯಗಳಿಗೆ ಎಲ್ಲದಕ್ಕೂ ಅವಕಾಶ ಇದೆ. ಅದು ಪ್ರಜಾಪ್ರಭುತ್ವದ ರೀತಿಯಲ್ಲಿ, ಪರಸ್ಪರ ಗೌರವದ ರೀತಿಯಲ್ಲಿ ಇರಲಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲರಿಗೂ ಇದೆ. ಪ್ರಧಾನಮಂತ್ರಿಗಳು ಅಹೋರಾತ್ರಿ ಕೂತ್ಬಿಟ್ಟಿದ್ರು, ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇತ್ತು, ಟೀ ಕುಡ್ಕೊಂಡು ಕೂತಿದ್ರು ಅಂತ ಒಂದು ಸಿನಿಮಾ ಹೇಳುತ್ತೆ. ಇಲ್ಲಿ ಯಾರೋ ವಿಡಿಯೋಗಳಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸಮಾರಂಭಗಳಲ್ಲಿ ಹೇಳ್ತಾರಲ್ಲ, ಹೀಗೆ ಆಗ್ಬಿಡ್ತು, ಪ್ರಧಾನಮಂತ್ರಿಗಳು ಇಷ್ಟು ದೇಶದ ಟೂರ್ ಹೋಗುವಾಗ ಹೀಗೆ ಹೇಳಿದ್ರು, ಅಕ್ಕಿ ಬದಲಾಗಿ ಪೆಟ್ರೋಲ್ ಕೇಳಿದ್ರು, ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಇಡೀ ಹಾಸ್ಪಿಟಲ್ಗಳ ಸಿಸ್ಟಮ್ ಅನ್ನ ನೋಡ್ಬಿಟ್ಟು ಹೀಗೆ ಮಾಡ್ತಾರೆ ಅಂತ ಒಂದು ಕರಾರವಕ್ಕಾಗಿ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾರಲ್ಲ. ಗೊಬಲ್ಸ್ ಫಾರ್ಮುಲಾ ಅಂತ ಕರೀತಾರೆ. ಸುಳ್ಳುಗಳನ್ನ ಪದೇ ಪದೇ ಹೇಳಿ 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 ಕ್ರ್ಯಾಕ್ ಮಾಡೋದು, ಅದು ಅತಿ ದೊಡ್ಡ ರಾಜಕಾರಣ. ಅದು ಬೇರೆ ವಿಷಯ. ಈ ಥರದವ್ರು ಹೇಳ್ತಾರಲ್ಲ, ಟೀ ಕುಡಿತಾ ಕೂತ್ಬಿಟ್ಟಿದ್ರು, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇತ್ತು, ಅವ್ರಿಗೊಂದು ಇದಿತ್ತು, ಮಾಡಿಬಿಟ್ರು ಅಂತ. ಈ ಥರದ ಸಿನಿಮಾಗಳನ್ನು ತೆಗೆದುಬಿಡೋದು. ಯಾವುದೋ ಐತಿಹಾಸಿಕವಾಗಿ ಒಂದು ಕೋಮನವ್ರಿಗೂ ಇನ್ನೊಂದು ಕೋಮನವ್ರಿಗೂ ಒಂದು ಸಮಸ್ಯೆ ಇತ್ತು, ಆ ಕಾಲದಲ್ಲಿ ಯುದ್ಧ ನಡೆದಿತ್ತು, ಅದನ್ನ ಈ ಕಾಲಘಟ್ಟಕ್ಕೆ ಹೇಗೆ ಬೇಕಾಗಿ ಬಳಸೋದು, ಇತಿಹಾಸನ ತಿರುಚೋದು, ಅಥವಾ ಅಲ್ಲಿ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳನ್ನ ಮ್ಯಾಗ್ನಿಫಿಕೇಶನ್ ಮಾಡಿ, ವೈಭವೀಕರಣ ಮಾಡಿ ಈ ಕಾಲಘಟ್ಟಕ್ಕೆ ತಂದು ಹೇಳೋದು. ಪಾಕಿಸ್ತಾನ ಈ ಥರದೊಂದು ಯಾವತ್ತೋ ಒಂದು ದ್ರೋಹ ಮಾಡಿತ್ತು ಅನ್ನೋದನ್ನ ದಾಖಲೆ ಮಾಡೋದು. ಎಲ್ಲ ಮಾಡಬೇಕು, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸಿನಿಮಾಗೆ ಆಸಕ್ತಿ ಎಲ್ಲ ಇದೆ, ಆದರೆ ಅದನ್ನ ತನ್ನ ರಾಜಕೀಕರಣಕ್ಕೆ ಒಳಸ್ಕೊಟ್ಕೊಳ್ಳೋದು. ಒಂದು ಪಕ್ಷನೇ ಮುಂದೆ ನಿಂತುಕೊಂಡು ಒಂದು ಸಿನಿಮಾನ ನಡೆಸೋದು, ಅದನ್ನ ಭಾವನಾತ್ಮಕವಾಗಿ ಜನರಿಗೆ ಹಂಚೋದು, ಸಮೂಹ ಸನ್ನಿಗೆ ಒಳಗಾಗೋ ಥರ ಮಾಡೋದು ಜನರನ್ನ. ಇದು ನೆರೇಟಿವ್ ಸಿಸ್ಟಮ್. ನಡೆದಿರುವ ಸತ್ಯಗಳನ್ನು ಕೂಡ ಹೇಳೋದಕ್ಕೆ ಒಂದು ಕಾರಣ ಇಟ್ಕೋತಾರೆ. ಅವರಿಗೆ ರಾಜಕಾರಣದ ಬೇಳೆ ಬೇಯಬೇಕಾಗಿರುತ್ತೆ, ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಏನೋ ಆಗಬೇಕಾಗಿರುತ್ತೆ, ಅವರಿಗೆ ದುಡ್ಡು ದುಡಿಬೇಕಾಗಿರುತ್ತೆ. ಪಾಪ್ಯುಲೇಷನ್ ಅನ್ನೋದು ಒಂದು ದೊಡ್ಡ ಆಸ್ತಿ ಭಾರತದ್ದು.
ಅದರ ಟೈಮನ್ನು, ಅದರ ಹಣನ ವೇಸ್ಟ್ ಮಾಡಿಕೊಂಡು ತಾವೇನೋ ಮಾಡಬೇಕಾಗಿರುತ್ತೆ. ಅದು ನೆರೆಟಿವ್ ಸಿಸ್ಟಮ್ ತಂದು ಕೊಡ್ತಾ ಇರೋ ಭಯ. ಈ ಅನಾಹುತ ಏನೆಲ್ಲ ಮಾಡ್ತಾ ಇದೆ ಅಂದರೆ, ನಿಮಗೆ ಕೇರಳ ಸ್ಟೋರಿ ಬಗ್ಗೆ ಹೇಳಬೇಕು, ಅಲ್ಲಿ ಉತ್ಖನನಗೊಳ್ಳುತ್ತಿರುವ ಅಸತ್ಯಗಳ ಬಗ್ಗೆ ಹೇಳಬೇಕು, ಜನರಿಗೆ ಡಂಪ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳಬೇಕು. ಇವತ್ತು ರಾಜಕಾರಣ ಸಿನಿಮಾದಲ್ಲಿದೆಯೋ, ಸಿನಿಮಾ ರಾಜಕಾರಣದಲ್ಲಿದೆಯೋ, ಎರಡನೇ ವಿಚಾರ. ಪೊಲಿಟಿಕಲ್ ಅಜೆಂಡಾಗಳಂತೂ ಸಿನಿಮಾ ಅನ್ನೋ ಆರ್ಟ್ ಫಾರ್ಮ್ನ, ಕಲಾ ಮಾಧ್ಯಮವನ್ನು ತುಂಬ ಗಟ್ಟಿಯಾಗಿ ಬಳಸ್ಕೊಳ್ತಾ ಇದ್ದಾವೆ. ಜನರ ದಿಕ್ಕು ತಪ್ಪಿಸೋದಕ್ಕೆ ತುಂಬ ಗಟ್ಟಿಯಾಗಿ ಬಳಸ್ಕೊತಾ ಇದ್ದಾವೆ. ಇಲ್ಲಿ ಜನರ ತಲೆಗೆ ಹಸಿ ಹಸಿ ಸಗಣಿಗಳನ್ನು ತುಂಬಿ 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 ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ. ಅವರವರ ಒಂದು ಪಕ್ಷದ ಕಾರ್ಪೊರೇಟ್ ಸೆಕ್ಟರ್ನ ಹಣಕಾಸಿನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದಷ್ಟು ತಂತ್ರಗಾರಿಕೆಗಳು ನಡೀತಾ ಇದೆ. ತುಂಬ ಅನಾಹುತ ಆಗುತ್ತೆ ದೇಶಕ್ಕೆ ನಾಳೆ ಇದು. ಅದಕ್ಕೆ ನಾನು ತುಂಬ ಪ್ರೀತಿಸುವ, ಗೌರವಿಸುವ ಒಂದು ಕ್ಷೇತ್ರ ಸಿಗಾಕೊಂಡ್ಬಿಟ್ಟಿದೆಯಲ್ಲ, ಅದನ್ನು ತುಂಬ ಇಷ್ಟು ನೀಚವಾಗಿ ಬಳಸ್ತಾ ಇದ್ದಾರಲ್ಲ ಅದನ್ನು ಅನ್ನೋದೊಂದು ನೋವಿದೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ಡೀಟೇಲ್, ಯಾಕಂದರೆ ತುಂಬ ಸೂಕ್ಷ್ಮವಾದಂಥ ವಿಷಯ, ತುಂಬ ವಿಸ್ತಾರವಾದಂಥ ವಿಷಯ. ನೆರೇಟಿವ್ ಸಿಸ್ಟಮ್ಗೆ ಸಿನಿಮಾ ಹೇಗೆ ಬಲಿಯಾಗ್ತಾ ಇದೆ, ಇದೆಷ್ಟು ದೊಡ್ಡ ಪೊಲಿಟಿಕಲ್ ಅಜೆಂಡಾ, ಇದೆಷ್ಟು ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳು ಮಾಡ್ತಿರತಕ್ಕಂಥ ಅಜೆಂಡಾ ಸಾಮಾನ್ಯ ಮನುಷ್ಯರ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಟಿಪ್ಪು ಸುಲ್ತಾನ್ ಮತ್ತು ಶಿವಾಜಿ ಇಂಥವರ ಉದಾಹರಣೆಗಳನ್ನ ಕೊಡ್ತಾ ಹೋದೆ ನಿಮಗೆ. ಕಾಶ್ಮೀರ್ ಫೈಲ್ಸ್ ಇರ್ಬೋದು, ಅಥವಾ ಕೇರಳ ಸ್ಟೋರಿ ಇರ್ಬೋದು, ಫೌದಾ ಅಂತ ಬಂದಂತಹ ಒಂದು ಇದಿರ್ಬೋದು, ಅಥವಾ ಇನ್ನೊಂದು ಧರ್ಮದ ಪರವಾಗಿ ಪ್ರಚಾರ ಮಾಡೋದಕ್ಕೋಸ್ಕರ ಇರ್ಬೋದು, ಅಥವಾ ಯಾರನ್ನೋ ಒಳ್ಳೆಯವನು ಅಂತ ಹೇಳಕ್ಕಿರ್ಬೋದು. ನಿಮಗೆ ಒಂದು ವಿಷಯ, ಒಂದು ರಿಸರ್ಚ್ ಹೇಳುತ್ತೆ, ಸಂಜು ಅನ್ನೋದು ಒಂದು ಸಿನಿಮಾ ರಣಬೀರ್ ಕಪೂರ್ ಮಾಡಿದ್ನಲ್ಲ, ಸಂಜಯ್ ದತ್ ಅವರ ಜೀವನ ಚರಿತ್ರೆ ಅಂತ ಹೇಳೋದ್ರಲ್ಲ, ಅವರ ಪರ್ಮಿಷನ್ ತಗೊಂಡೇ ಮಾಡೋದ್ರಲ್ಲ, ಅಧಿಕೃತ ಬಯೋಪಿಕ್ ಅಂತ ಹೇಳೋದ್ರಲ್ಲ, ಅದು ಸಂಜಯ್ ದತ್ ಅವರ ಇಮೇಜನ್ನು ಎಷ್ಟು % ಬದಲಾಯಿಸ್ತು, ಅದು ಎಷ್ಟು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರ. ಈ ಥರದ್ದೆಲ್ಲ ಶಕ್ತಿ ಸಿನಿಮಾಗಿದೆ. ಸಿನಿಮಾದಿಂದ ಸೀದಾ ಮುಖ್ಯಮಂತ್ರಿಗಳ ಗಾದಿಗೆ ಹೋದವರಿದ್ದಾರೆ, ಶಕ್ತಿಯುತವಾದಂಥ ಸ್ಥಾನಗಳಿಗೆ ಹೋದವರಿದ್ದಾರೆ. ಅದನ್ನು ತುಂಬ ಒಂದು ದೊಡ್ಡ ರಿಸರ್ಚ್ ಮಾಡ್ಕೊಂಡು ಬರ್ತೀನಿ ನಿಮ್ಮ ಎದುರುಗಡೆ, ತುಂಬ ಬಿಡಿಸಿ ಬಿಡಿಸಿ ಹೇಳುವಂಥ ಒಂದು ಕೆಲಸ ಆಗಬೇಕು. ಯಾಕೆಂದರೆ ಈ ದೇಶವನ್ನು, ನಂದು ಒಂದು ಸಣ್ಣ ಧ್ವನಿ ಇರ್ಬೋದು, ಅನಾಹುತದೆಡೆಗೆ ನಡೆಯೋದಕ್ಕೆ ಆರ್ಟ್ ಫಾರ್ಮ್ ಬಲಿಯಾಗಬಾರ್ದು, ಅದು ಸಿಗಾಕೊಳ್ಬಾರ್ದು. ಯಾಕಂದರೆ ಆರ್ಟ್ ಫಾರ್ಮ್ ತುಂಬ ಶಕ್ತಿಯುತವಾದದ್ದು ಅನ್ನೋದು ನನ್ನ ಗೌರವ, ನನ್ನ ಅಭಿಪ್ರಾಯ, ನನ್ನ ಹೃದಯ.